ನಂದಿನಿ ಲೇಔಟ್ನ ಕಂಠೀರವ ನಗರದಲ್ಲಿರುವ ಅಂಬೇಡ್ಕರ್ ಉದ್ಯಾನವನದಲ್ಲಿ ಭಾರತ ಸಂವಿಧಾನ ದಿವಸ ಆಚರಣೆ ಮಾಡಲಾಯಿತು. ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಡೆದ ಸಂವಿಧಾನ ದಿವಸ ಆಚರಣೆಯಲ್ಲಿ ಮಾಜಿ ಸಚಿವರು, ಸ್ಥಳೀಯ ಶಾಸಕರಾದ ಕೆ. ಗೋಪಾಲಯ್ಯ, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ರಾಜೇಂದ್ರ ಕುಮಾರ್, ಬಿಜೆಪಿ ಮುಖಂಡರುಗಳಾದ ಎಂ. ಪ್ರಸನ್ನ, ಹನುಮಂತರಾಯಪ್ಪ, ರಘು ಎಂ. ನಾಗರಾಜು, ಸುರಭಿ ನಾಗರಾಜ್, ಬೈಲಪ್ಪ, ಉದ್ಯಾನವನದ ನಿರ್ಮಾತೃ ಮಹೇಶ್, ಶ್ರೀಮತಿ ಗೀತಾ ಸುರೇಶ್ ಸೇರಿದಂತೆ ಮತ್ತಿತರ ಹಲವಾರು ಮುಖಂಡರು ಸೇರಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಪುಷ್ಪಾರ್ಚನೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಕೆ. ಗೋಪಾಲಯ್ಯ ಎಲ್ಲರಿಗೂ ಸಿಹಿ ವಿತರಿಸಿದರು. ಸಂವಿಧಾನ ದಿವಸ ಕುರಿತು ನಾರಾಯಣಸ್ವಾಮಿ ಹಾಗೂ ಮಹೇಶ್ ಮಾತನಾಡಿದರು. ಇವತ್ತು ನಾವು ಓದ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ತಮ್ಮ ಹಸ್ತವನ್ನು ಮುಂದೆ ಚಾಚುವುದರ ಮುಖಾಂತರ ಈ ಸಂವಿಧಾನ ಪೀಠಿಕೆಗೆ ತಾವು ಒತ್ತನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಸಂವಿಧಾನ ಪೀಠಿಕೆ ತಾವೆಲ್ಲರೂ ಕೂಡ ಜೊತೆಯಾಗಿ ಹೇಳಬೇಕು ಅಂತೇಳಿ ವಿನಂತಿ. ಭಾರತದ ಜನತೆಯಾದ ನಾವು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನ ದಿನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್. ನಮಸ್ಕಾರ. ಈ ದಿನ ನವೆಂಬರ್ 26 ಏನು 1949ರಲ್ಲಿ ಸಂವಿಧಾನ ಕರಡು ಸಮಿತಿಯನ್ನು ನಮ್ಮ ಭಾರತ ದೇಶಕ್ಕೆ ಸಮರ್ಪಣೆ ಮಾಡಿದಂಥ ಅಥವಾ ಅಂಗೀಕಾರ ಮಾಡಿದಂಥ ಈ ಒಂದು ಸುದಿನ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಸಂಪೂರ್ಣ ಜೀವನವನ್ನು ಭಾರತ ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಭಾರತ ದೇಶ ಯಾವ ರೀತಿ ನಡಿಬೇಕು ಅನ್ನೋ ಒಂದು ಕನಸನ್ನು, ಅಂದರೆ ಭಾರತ ದೇಶದ ಎಲ್ಲ ಮುಖಂಡರು, ಎಲ್ಲ ನಾಗರಿಕರು ಅವರ ಮೇಲೆ ಇಟ್ಟಿದ್ದಂಥ ನಂಬಿಕೆ ಮತ್ತು ಕೊಟ್ಟಂಥ ಜವಾಬ್ದಾರಿಯನ್ನು ಎಷ್ಟು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅಂತಂದರೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರೋದೇ ಅದಕ್ಕೆ ಉದಾಹರಣೆ ಅಂತೇಳಿ ನಾನಾದರೂ ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು 2 ವರ್ಷ 11 ತಿಂಗಳು 14 ದಿನಗಳ ಕಾಲ, ಅಂದರೆ 17 ದಿನಗಳ ಕಾಲ ಇವತ್ತು ಏನು ಸಂವಿಧಾನ ರಚನಾ ಕಾರ್ಯದಲ್ಲಿ ತೊಡಗಿ ದೊಡ್ಡ ದೊಡ್ಡ ವಿದ್ವಾಂಸರು ಅಂತಂದರೆ ಭಾಳಷ್ಟು ಅದರ ಬಗ್ಗೆ ನುರಿತರಾಗಿದ್ದಂಥವ್ರನ್ನೂ ಕೂಡ ಜೊತೆಯಲ್ಲಿಟ್ಟುಕೊಂಡು ಅವರ ಮಾರ್ಗದರ್ಶನಗಳನ್ನು ತಗೊಂಡು ಭಾಳ ಪ್ರಾಮಾಣಿಕವಾಗಿ ಇವತ್ತು ಪ್ರಪಂಚದಲ್ಲಿರುವಂಥ ದೊಡ್ಡ ದೊಡ್ಡ ಸಂವಿಧಾನಗಳನ್ನು ಕೂಡ ಸ್ಟಡಿ ಮಾಡಿ, ಅಂದರೆ ಅದನ್ನು ಅಧ್ಯಯನ ಮಾಡಿ ಆ ಒಂದು ಎಲ್ಲ ಅಂಶಗಳನ್ನು ನಮ್ಮ ಭಾರತ ದೇಶಕ್ಕೆ, ಯಾಕಂದರೆ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ನಮ್ಮ ಭಾರತ ದೇಶಕ್ಕೆ ಯಾವ ಮಟ್ಟಕ್ಕೆ ಅದು ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಅಷ್ಟುಗಳನ್ನು ಮಾತ್ರ ಆಯ್ಕೆ ಮಾಡಿ ಇವತ್ತು ನಮ್ಮ ಸಂವಿಧಾನವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಸುಮಾರು 75 ವರ್ಷಗಳು ಬಂದಿದ್ದಾವೆ. 100ಕ್ಕೂ ಹೆಚ್ಚು ತಿದ್ದುಪಡಿಗಳಾಗಿದ್ದಾವೆ. 100ಕ್ಕೂ ಹೆಚ್ಚು ತಿದ್ದುಪಡಿಗಳಾದರೂ ಕೂಡ ಇವತ್ತು ಸಂವಿಧಾನದ ಆಶಯಗಳಿಗೆ ಯಾವುದೇ ರೀತಿ ಧಕ್ಕೆ ಬರದಂತೆ ಇವತ್ತು 75 ವರ್ಷಗಳ ನಿರಂತರವಾಗಿ ಸಂವಿಧಾನವನ್ನು ಅನುಸರಿಸ್ತಾ ಇಡೀ ನಮ್ಮ
ಭಾರತ ದೇಶ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಸಾಮಾನ್ಯ ನಾಗರಿಕರು ಇರ್ಬೋದು, ಆ ಸಂವಿಧಾನದ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಜೀವನವನ್ನು ನಡೆಸ್ತಾ ಇರೋದು ನಿಜವಾಗ್ಲೂ ಭಾಳ ಅದ್ಭುತವಾದಂಥ ವಿಚಾರ. ಇವತ್ತು ಇಡೀ ವಿಶ್ವವೇ ಮೆಚ್ಚುವಂಥ ಒಂದು ವಿಶೇಷತೆ ಇದರಲ್ಲಿ ಅಡಗಿದೆ. ಹಾಗಾಗಿ ಅವರು ಪಟ್ಟಂಥ ಶ್ರಮ, ಅವರು ಮಾಡಿದಂಥ ತ್ಯಾಗ, ಇವೆಲ್ಲವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಇಂಥ ಒಂದು ಸುಂದರ ಸಂವಿಧಾನವನ್ನು ಕೊಟ್ಟಂಥ ಸಂವಿಧಾನ ಶಿಲ್ಪಿಗೆ ನಮ್ಮ ಭಾವಪೂರ್ಣ ಕೃತಜ್ಞತೆಗಳನ್ನು ಮನದಾಳದಿಂದ ನಾವು ಹಾರೈಸ್ತಾ ಇದನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಅಂಥ ಒಂದು ನೆಮ್ಮದಿ ಜೀವನ ಕೊಟ್ಟಂಥ ಪುಣ್ಯಾತ್ಮನಿಗೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದರೆ ಎಲ್ಲರಿಗೂ ಕೂಡ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತಿಗೆ ವಿದಾಯವನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಭೀಮ್ ಬಂಧುಗಳೇ, ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಏನು ಮಾನವ ಕುಲ ಇದೆಯೋ ಅದಕ್ಕೆ ಇವತ್ತು ಸಂವಿಧಾನ ಕೊಟ್ಟಂಥ ಪುಣ್ಯಾತ್ಮ ಇವತ್ತು ಅವ್ರನ್ನೆಲ್ಲ ನೆನೆಸ್ಕೊಂಡಂಥ ದಿನ. ಇಡೀ ರಾಜಕೀಯ ಬೇಡ ಬಿಡಿ, ರಾಜಕೀಯ ಅಂದರೆ ಎಲ್ಲದಕ್ಕೂ ಇದಾಗುತ್ತೆ. ಮಾನವ ಕುಲಕ್ಕೆ ಒಂದು ಸ್ಫೂರ್ತಿಯಾದಂಥ ಸಂವಿಧಾನ ಕೊಟ್ಟಂಥ ಪುಣ್ಯಾತ್ಮಂದು ಇವತ್ತು ಸಂವಿಧಾನ ದಿನದಂದು ಎಲ್ಲ ಮಾನವ ಕುಲದವರು ಇವತ್ತು ನೆನೆಸ್ಕೊಂಡು ಪೂಜೆ ಮಾಡಿದ್ರೆ ಇದ್ದಿದ್ದು ಒಳ್ಳೆಯದಾಗುತ್ತೆ. ಎಷ್ಟೋ ಜನಕ್ಕೆ ಆಗುತ್ತೆ, ಎಷ್ಟೋ ಜನಕ್ಕೆ ಆಗಲ್ಲ. ಇವತ್ತು ಸಂವಿಧಾನ ಅಡಿಯಲ್ಲಿ ಎಲ್ಲ ಬದುಕ್ತಾ ಇದ್ದೀರಿ. ಪ್ರತಿಯೊಂದು ರೇಷನ್ ಕಾರ್ಡಿಂದ ಹಿಡಿದು ವೋಟರ್ ಐ ಡಿಯಿಂದ ಹಿಡಿದು ಎಲ್ಲ ನಮ್ಮ ಮಕ್ಕಳು ಮರಿ ಎಲ್ಲ ತಿಂತಾವ್ರೆ. ಅದು ಸಂವಿಧಾನ ಅಡಿ. ದಯಮಾಡಿ ಇನ್ನು ಮುಂದೆ ಆದ್ರೂ ಸಂವಿಧಾನಕ್ಕೊಂದು ಅರ್ಥಪೂರ್ಣಕವಾಗಿ ಒಂದು ದಿನ ಬಂದಾಗ ಎಲ್ಲರೂ ಅದನ್ನು ಆಚರಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್.